2027ನೇ ಸಾಲಿನ ಏಪ್ರಿಲ್ನಲ್ಲಿ 1.69 ಲಕ್ಷ ಮಾನವ ದಿನಗಳ ಉದ್ಯೋಗ ಸೃಷ್ಟಿ ಗುರಿ ನೀಡಲಾಗಿದೆ. ಆದರೆ ಹಿಂದಿನ ವರ್ಷದ ಬಾಕಿ ಕೂಲಿಯೇ 35 ಕೋಟಿ ಎಷ್ಟಿದೆ. ಹಿಂದಿನ ಕೂಲಿ ಕೊಟ್ಟಿಲ್ಲ ಪಾಪ ಪರಿಸ್ಥಿತಿ. ಗದಗದಲ್ಲೇ ಮಾರ್ಗಸೂಚಿ ಇಲ್ಲದೆ ಇರುವ ಕಾರಣಕ್ಕೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಕಾಮಗಾರಿ ಕೈಗೊಳ್ಳಲು ಬೇಡಿಕೆ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ. ಮಾರ್ಗಸೂಚನೆ ಏನು ಮಾಡ್ಬೇಕಂತೇಳಿ. ಇನ್ನು ಅದೇ ಕಾಲಕ್ಕೆ ಹಾವೇರಿ ಪರಿಸ್ಥಿತಿನೂ ಹಾಗೆ ಆಗ್ಯದ. ಮುಂದೆ ದಿನ ಸಿಕ್ಕಿರತ್ತಿರದ. ಇನ್ನು ಅದೇ ಕಾಲಕ್ಕೆ ಉತ್ತರ ಕನ್ನಡದಲ್ಲೇ ನರೇಗಾ ಅಡಿಯಲ್ಲಿಯೇ ಬಾಕಿ ಕಾಮಗಾರಿಗಳು ನಡೆಯುತ್ತಿವೆ. ಆದರೆ ಈ ಹಿಂದೆ ಇದ್ದಷ್ಟು ಉದ್ಯೋಗಾವಕಾಶಗಳು ಇಲ್ಲ. ಇನ್ನು ಬೀದರ, ಇದೇ ಕಾಲಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಬಗ್ಗೆ ಕೊಡ್ತಾ ಇದ್ದಾರೆ ಅವರು. ಬೀದರದಲ್ಲೇ ನರೇಗಾ ಅಡಿ ಬಾಕಿಯಾಗಿದ್ದ ಕಾಮಗಾರಿಗಳನ್ನೇ ಮುಂದುವರಿಸಲಾಗಿದ್ದು, ಬೇಡಿಕೆ ಇದ್ದರೂ ಜನರಿಗೆ ಉದ್ಯೋಗ ನೀಡಲಾಗುತ್ತಿಲ್ಲ. ಜನರು ಉದ್ಯೋಗ ಅರಸಿ ಮಹಾರಾಷ್ಟ್ರ, ತೆಲಂಗಾಣ, ಕೇರಳ ಮತ್ತು ರಾಜ್ಯದ ಮಲೆನಾಡಿನತ್ತ ಗುಳೆ ಹೊರಟಿದ್ದಾರೆ. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿ ನರೇಗಾ ಅಡಿ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯೋಗ ಮಾಡುತ್ತಿದ್ದರು. ಈಗ ಉದ್ಯೋಗವಿಲ್ಲದ ಕಾರಣ ಮಹಿಳೆಯರ ಆರ್ಥಿಕ ಶಕ್ತಿ ಕುಸಿದಂತಾಗಿದೆ. ಕೃಷಿ ಆಚೆಗೆ ನರೇಗಾವನ್ನು ಆಧರಿಸಿದ ಕುಟುಂಬಗಳು ಕೆಲಸ ಅರಸಿ ಗುಳೆ ಹೊರಟಿವೆ. ಯಾದಗಿರಿ ಅದು ಸಿಕ್ಕಿಲ್ಲದಿರೋದು. ಅದೇ ಕಾರಣ ನಮ್ಮ ರಾಯಚೂರದಲ್ಲಿ ಹೊಸದಾಗಿ ಯಾವುದೇ ಕಾಮಗಾರಿ ಕೈಗೊಂಡಿಲ್ಲ. ಬಾಕಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುತ್ತಿದೆ. ಸರ್ಕಾರದ ಸ್ಪಷ್ಟ ನಿರ್ದೇಶನಕ್ಕೆ ಕಾಯಲಾಗುತ್ತಿದೆ ಅಂತೇಳಿ ಅಲ್ಲಿ ಉದ್ಯೋಗಗಳಿಲ್ಲ. ಅದಂತರ ಬಳ್ಳಾರಿ ಬೇಸಿಗೆ ಅವಧಿಯಲ್ಲಿ ಉದ್ಯೋಗಕ್ಕೆ ಹೆಚ್ಚು ಬೇಡಿಕೆ, ಆದರೆ ಯೋಜನೆ ಅನುಷ್ಠಾನಕ್ಕೆ ಬರದಿರುವ ಕಾರಣ ಒಂದು ಋತುವಿನ ಕೆಲಸವೇ ನಿಂತು ಹೋಗಿದೆ. ಬಳ್ಳಾರಿದಾಯಿತು. ಮುಂದೆ ವಿಜಯನಗರ, ಕೊಪ್ಪಳದು ಸಿಕ್ಕಿಲ್ಲದಿರೋದು. ವಿಜಯನಗರ